ಗೊಮ್ಮಟೇಶ ಅರ್ಬನ್ ಸೊಸೈಟಿಗೆ 81,44,000ಕ್ಕಿಂತ ಅಧಿಕ ಲಾಭ. ಸದಸ್ಯರಿಗೆ ಶೇಕಡಾ 20ರಷ್ಟು ಲಾಭಾಂಶ. ಸುರೇಂದ್ರ ಕುಂಬೋಜಿ ಮಾಹಿತಿ. ಚಿಕ್ಕೋಡಿ ತಾಲೂಕಿನ ಕೋತಳಿ ಗ್ರಾಮದ ಶ್ರೀ ಗೊಮ್ಮಟೇಶ ಕೋ-ಆಪ್ ಕ್ರೆಡಿಟ್ ಸೊಸೈಟಿಯ 28ನೇ ವಾರ್ಷಿಕ ಮಹಾಸಭೆಯು ಶುಕ್ರವಾರ ದಿನಾಂಕ 13ರಂದು ಶಾದಿ ಮಹಲ್ ಸಭಾಂಗಣದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಸುರೇಂದ್ರ ಕುಂಬೋಜೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪರಮಪೂಜ್ಯ ಶ್ರೀ ಮಣಿಪ್ರ ಸಂಪಾದನಾ ಮಹಾಸ್ವಾಮೀಜಿ ಚರಮೂರ್ತಿ ಮಠ ಚಿಕ್ಕೋಡಿ ಇವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಶಿಕ್ಷಣ ಇಲಾಖೆಯ ಡಿಡಿಪಿಐ ಭಗವಂತ ಮೆಕನರಡಿ, ಡಿಎ ಪಾಟೀಲ್, ರಾವ್ ಸಾಹೇಬ್ ಕುನ್ನೂರಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿತೇಂದ್ರ ಪಾಟೀಲ್ ಉಪಸ್ಥಿತರಿದ್ದರು. ಮಧ್ಯಾಹ್ನ 3 ಗಂಟೆಗೆ ಮಹಾಸ್ವಾಮಿಗಳ ಆಗಮನ ಹಾಗೂ ಪಾದಪೂಜೆ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ಶಾಲಾ ಬಾಲಕಿಯರ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಶಶಿಕಲಾ ಮಾಳಿ ಸ್ವಾಗತಿಸಿದರು. ಪರಮಪೂಜ್ಯ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಚರಮೂರ್ತಿ ಮಠ ಚಿಕ್ಕೋಡಿ ಪೂಜ್ಯ ಶ್ರೀಗಳನ್ನು ನಮ್ಮ ಈ ಸಂದರ್ಭದಲ್ಲಿ ಸ್ವಾಮೀಜಿ ಹಾಗೂ ಗಣ್ಯರು ದೀಪ ಬೆಳಗಿಸಿ ಸಭೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಉಪಸ್ಥಿತರಿದ್ದ ಗಣ್ಯರು ಸ್ವಾಮೀಜಿ ಮತ್ತು ಸುಮಾರು 27 ನಿವೃತ್ತ ಶಿಕ್ಷಕರನ್ನು ವಿಶೇಷ ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಸಂಸ್ಥಾಪಕ ಸುರೇಂದ್ರ ಕುಂಬೋಜಿ ಮಾತನಾಡಿ, ಸಂಸ್ಥೆಯು 1996ರಲ್ಲಿ ಸ್ಥಾಪನೆಗೊಂಡು ಇದುವರೆಗೆ ಒಂದು ಮುಖ್ಯ ಕಚೇರಿ ಹಾಗೂ ಇತರೆ 3 ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ. ಸಹಕಾರಿಯು ಒಟ್ಟು 1,750 ಸದಸ್ಯರನ್ನು ಹೊಂದಿದ್ದು, ಷೇರು ಬಂಡವಾಳ 29,77,950 ರೂಪಾಯಿ ಹೊಂದಿದೆ. ಇನ್ನು ನಿಧಿ ರೂಪಾಯಿ 4,72,61,248 ರೂಪಾಯಿ ಇದ್ದು, ಠೇವು 29,85,97,698 ರೂಪಾಯಿ ಹೊಂದಿದೆ. ಅದರಂತೆ ರೂಪಾಯಿ 21,46,87,592 ರೂಪಾಯಿ ಸಾಲ ವಿತರಿಸಲಾಗಿದೆ ಮತ್ತು ರೂಪಾಯಿ 13,66,53,475 ರೂಪಾಯಿ ಗುಂತಾವಣೆಗಳನ್ನು ಮಾಡಿದ್ದು, ರೂಪಾಯಿ 30,21,85,219 ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ. ಇನ್ನು ಸಹಕಾರಿಯು ವಾರ್ಷಿಕ ವಹಿವಾಟು ರೂಪಾಯಿ 207,73,91,631 ರೂಪಾಯಿ ಇದ್ದು, ಪ್ರಸಕ್ತ ಸಾಲಿನಲ್ಲಿ ಸಹಕಾರಿಯು ರೂಪಾಯಿ 81,44,586 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಸದಸ್ಯರಿಗೆ ಶೇಕಡಾ 20ರಷ್ಟು ಲಾಭವನ್ನು ನೀಡಲಾಗುವುದು ಮತ್ತು ಶೀಘ್ರದಲ್ಲೇ ನವಲಿಹಾಳ್ ಗ್ರಾಮದಲ್ಲಿ 4ನೇ ಶಾಖೆಯನ್ನು ಪ್ರಾರಂಭ ಮಾಡಲಾಗುವುದು ಎಂದು ಅವರು ಹೇಳಿದರು. ಸಂಗ್ರಹಿಸಿದೆ ಹಾಗೂ ನಮ್ಮ ಎಲ್ಲ ಪ್ರತಿ ವರ್ಷ ಈಗ ಲಾಭ ಹೆಚ್ಚಾಗುತ್ತಾ ಪ್ರತಿ ವರ್ಷ ನಾವು ಲಾಭಾಂಶವನ್ನು ಹೆಚ್ಚಿಸುತ್ತಾ ಬಂದಿದ್ದೇವೆ.
ಮೊದಲನೆಯ 5 ತಿಂಗಳಲ್ಲಿ ಅಕ್ಟೋಬರ್ 96ರಿಂದ 31 ಮಾರ್ಚ್ 97ರವರೆಗೆ ಬರೀ 5 ತಿಂಗಳಲ್ಲಿ 18,500 ಲಾಭ ಗಳಿಸಿದ್ದು ಖರ್ಚುವ ಸಾವಿಗೆ. ಈಗ ಯಾವ ಸಂಸ್ಥೆ ಇಷ್ಟು ಅಲ್ಪಾವಧಿಯಲ್ಲಿ ಲಾಭ ಗಳಿಸಿಲ್ಲ. ಆದರೆ ನಮ್ಮ ಸಂಸ್ಥೆ ಮೊದಲನೇ ಬಾರಿಗೆ 18,500 ಲಾಭ ಗಳಿಸಿತ್ತು. ಈಗ ಪ್ರತಿ ವರ್ಷ ಲಾಭ ಗಳಿಸುತ್ತಾ 97-98ರಲ್ಲಿ 47,000, 98-99ರಲ್ಲಿ 1,05,000, 99-2,000ರಲ್ಲಿ 1,92,000. ಹೀಗೆ ಲಾಭ ಗಳಿಸುತ್ತಾ ಪ್ರತಿ ವರ್ಷ ಮೊದಲಿಗೆ 8% ಲಾಭ ವಿತರಿಸಿದ್ದೇವೆ. ತದನಂತರ 9%, ತದನಂತರ 10%, ತದನಂತರ 12, 15 ಮತ್ತು 25ನೇ ವರ್ಷಿಗೆ 25% ಲಾಭ ಕೊಟ್ಟಿದ್ದೇವೆ. ತದನಂತರ ಮುಖ್ಯ ವ್ಯವಸ್ಥಾಪಕರಾದ ಪ್ರವೀಣ್ ಚೌಗ್ಲೆ ಲಾಭ ಅಡಾವಿ ಪತ್ರಿಕೆಯನ್ನು ಓದಿದರು. 2023-24ನೇ ಸಾಲಿನ ವಾರ್ಷಿಕ ಲೆಕ್ಕಪತ್ರಗಳ ವರದಿಯನ್ನು ಪ್ರಸ್ತುತಪಡಿಸಲು ತಮ್ಮೆಲ್ಲರ ಅನುಮೋದನೆ ಕೋರುತ್ತೇನೆ. ಇತ್ತೀಚಿನ ಸ್ಪರ್ಧಾತ್ಮಕ ವಿವಿಧ ಹಣಕಾಸಿನ ಯೋಜನೆಗಳಲ್ಲಿಯೂ ನಮ್ಮ ಸಂಸ್ಥೆ ತನ್ನ ಬೆಳವಣಿಗೆ ಸಂಸ್ಥೆಯ ತನ್ನ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಿ ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದು 31 ಮಾರ್ಚ್ 2024ಕ್ಕೆ ರೂಪಾಯಿ 81,44,586 ನಿವ್ವಳ ಲಾಭ ಗಳಿಸಿದೆ ಎಂದು ತಮ್ಮೆಲ್ಲರನ್ನು ಪ್ರಸ್ತುತಪಡಿಸಲು ಅತಿ ಸಂತೋಷವೆನಿಸುತ್ತದೆ. ಸದಸ್ಯತ್ವ ಹಾಗೂ ಷೇರು ಬಂಡವಾಳ ವರದಿ ವರ್ಷದಲ್ಲಿ ಒಟ್ಟು 1750 ಜನ ಸದಸ್ಯರಿರುತ್ತಾರೆ. ವರದಿ ವರ್ಷಾಂತಕ್ಕೆ ರೂಪಾಯಿ 29,77,950 ರೂಪಾಯಿಗಳಷ್ಟು ಷೇರು ಬಂಡವಾಳ ಇರುತ್ತದೆ. ನಿಧಿಗಳು ವರದಿ ವರ್ಷಾಂತಕ್ಕೆ ನಿಧಿಗಳು ರೂಪಾಯಿ 4,72,61,248 ಇದ್ದು ಕಳೆದ ವರ್ಷಕ್ಕಿಂತ 75,88,891 ರೂಪಾಯಿಗಳಷ್ಟು ಹೆಚ್ಚಳವಾಗಿದೆ. ಸದರಿ ನಿಧಿಗಳನ್ನು ಗಮನಿಸಿದಲ್ಲಿ ಸಂಘದ ಬೆಳವಣಿಗೆಯಲ್ಲಿಯೂ ಸಮಾಧಾನಕಾರಿ ಬಳಸುತ್ತದೆ. ಠೇವು ಸಂಗ್ರಹಣೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದ್ದು ವರದಿ ವರ್ಷಾಂತಕ್ಕೆ ಒಟ್ಟು 29,85,97,698 ಕಳೆದ ವರ್ಷಕ್ಕಿಂತ ರೂಪಾಯಿ 4,13,00,000ಗಳಷ್ಟು ಹೆಚ್ಚಳವಾಗಿರುತ್ತದೆ. ಸಾಲ ಹಾಗೂ ವಸೂಲಾತಿ ವರದಿ ವರ್ಷದಲ್ಲಿ ಸದಸ್ಯರಿಗೆ ಸದಸ್ಯರಿಗೆ ಅವರ ಅವಶ್ಯಕತೆಗಳಿಗೆ ಅನುಸರಿಸಿ ವಿವಿಧ ಪ್ರಕಾರದ ಸಾಲಗಳನ್ನು ವಿತರಿಸಲಾಗಿದ್ದು ಹೀಗೆ ವರದಿ ವರ್ಷಾಂತಕ್ಕೆ ರೂಪಾಯಿ 21,46,87,592 ಸದಸ್ಯರಿಗೆ ಸಾಲ ಹಂಚಿರುತ್ತದೆ. ಶುಲ್ಕ ಹಾಗೂ ಮುಂತಾವಣಿ ಠೇವಣಿದಾರರ ಹಾಗೂ ಸಾಲಗಾರರ ದಿನನಿತ್ಯ ಬೇಡಿಕೆಗಳಂತೆ ವಿವಿಧ ಬ್ಯಾಂಕ್ಗಳ ಉಳಿತಾಯ ಖಾತೆಗಳಲ್ಲಿ, ಜಾತಿ ಖಾತೆಗಳಲ್ಲಿ ಹಾಗೂ ನಗದು ಶುಲ್ಕ ಅಂತ ವರದಿ ವರ್ಷಾಂತಿಗೆ ರೂಪಾಯಿ 90,21,044 ಕಾಯ್ದಿರಿಸಲಾಗಿದೆ. ಇದೇ ರೀತಿ ಹೆಚ್ಚುವರಿ ಶುಲ್ಕ ರೊಕ್ಕವನ್ನು ಅತ್ಯಂತ ಜಾಗರೂಕತೆಯಿಂದ ಒಳ್ಳೆಯ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಅಲ್ಪಾವಧಿ ಹಾಗೂ ಮುದ್ದತ್ತು ಠೇವುಗಳನ್ನಾಗಿ 13,56,53,475 ನೋಂದಾಯಿಸಲಾಗಿದೆ. ಹೀಗೆ ವರದಿ ವರ್ಷಾಂತಕ್ಕೆ 13,56,53,475 ಸಂಘದ ಹಣಕಾಸಿನ ಪರಿಸ್ಥಿತಿ ಗಟ್ಟಿಯಾಗಿದ್ದಾಗಿದೆ. ದುಡಿಯುವ ಬಂಡವಾಳ ಹಾಗೂ ವಹಿವಾಟು ವರದಿ ವರ್ಷದಲ್ಲಿ 5,30,31,00,000 ದುಡಿಯುವ ಬಂಡವಾಳದಲ್ಲಿ ಹೆಚ್ಚಳವಾಗಿ ವರದಿ ವರ್ಷಾಂತಕ್ಕೆ 37,21,58,219 ದುಡಿಯುವ ಬಂಡವಾಳ ಹೊಂದಿರುತ್ತದೆ. ಲಾಭ ನಿರ್ವಹಣೆ 2024ನೇ ಮಾರ್ಚ್ 31ಕ್ಕೆ ರೂಪಾಯಿ 81,44,856 ನಿವ್ವಳ ಲಾಭ ಗಳಿಕೆಯಾಗಿದ್ದು ಸದರಿ ಲಾಭವನ್ನು ನಮ್ಮ ಸಂಸ್ಥೆಯ ಮಾದರಿ ಉಪನಿಯಮದ ಪ್ರಕಾರ ಈ ಕೆಳಗಿನಂತೆ ವಿಭಾಗಣೆ ಮಾಡಲಾಗಿದೆ. ಕಾಯ್ದೆ ತನಿಖೆಗೆ ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಚಾರುದತ್ ಕಾಸರ್, ಡಿಎ ಪಾಟೀಲ್, ರಾವ್ ಸಾಹೇಬ್ ಕುನ್ನೂರೆ ಕೃತಜ್ಞತೆ ಸಲ್ಲಿಸಿದರೆ ಸಂಸ್ಥೆಯ ಸರ್ವಾಂಗೀಣ ಪ್ರಗತಿಗೆ ಮಹಾಸ್ವಾಮೀಜಿ ಅಭಿನಂದಿಸಿ ಆಶೀರ್ವಚನ ನೀಡಿದರು. ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್, ಉಪಾಧ್ಯಕ್ಷ ಹುಮಾಯೂನ್ ಸನದಿ, ನಿರ್ದೇಶಕ ಅಶೋಕ್ ಖನಗ್ಲೆ, ಕಲ್ಗೌಡ ಭಬಗೌಡ, ಅಜಿತ್ ಸಿದ್ನಾಳೆ,
ಸಚಿನ್ ಪಾಟೀಲ್, ಮಹಾವೀರ್ ಪಾಟೀಲ್, ಪ್ರೇಮ್ವಿಲಾಸ್ ಚೌಗ್ಲೆ, ಶಿವಗೌಡ ಪಾಟೀಲ್, ಅಜಿತ್ ಪಾಟೀಲ್, ಶ್ರೀಮತಿ ಪೂಜಾ ಗಜನವರ್, ಶ್ರೀಮತಿ ಶೋಭಾ ಮಹಾಜನ್, ಶಂಕರ್ ಧುಮಾಳ್ ಮತ್ತು ಚಿಕ್ಕೋಡಿ ಸಂಕನವಾಡಿ ಖೇಸ್ತಿ ಶಾಖೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಆಡಳಿತ ಮಂಡಳಿ ಸದಸ್ಯರು, ವ್ಯವಸ್ಥಾಪಕರು, ಸಭಾ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬಾಹುಬಲಿ ಲಕ್ಕಣ್ಣವರ್ ನಿರೂಪಿಸಿದರು. ಶಾಖಾ ವ್ಯವಸ್ಥಾಪಕ ಸುನೀಲ್ ದಡ್ಡಿ ವಂದಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಶ್ರದ್ಧಾಂಜಲಿ ಅರ್ಪಣೆ ನೀಡ್ತಾ ಇದೆ. ಪಂಚ್ ನ್ಯೂಸ್ಗಾಗಿ ಕೋಥಳಿಯಿಂದ ಕೃಷ್ಣ ಅರ್ಗೆ.